ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸಂಚಾರವು ನರಕವನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಪಣತ್ತೂರು ಮುಖ್ಯ ರಸ್ತೆ ಕಾಮಗಾರಿ ಹಿನ್ನೆಲೆ ಬಂದ್ ಆಗಿದೆ. ಹೀಗಾಗಿ ಪರ್ಯಾಯ ರಸ್ತೆ ಇಲ್ಲದೆ ಇರತ್ತ ಕಾರಣ ಈಗ ಏನು ಇಲ್ಲಿನ ಸ್ಥಳೀಯ ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆಯಲ್ಲಿ ಜನ ಅನಿವಾರ್ಯವಾಗಿ ಪರದಾಟ ಮಾಡ್ಕೊಂತ ಇಲ್ಲಿ ವಾಹನ ಸಂಚಾರವನ್ನ ಮಾಡೋದು ಇಲ್ಲಿ ಕಾಮನ್ ಆಗೋಗಿದೆ. ಏನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪಣತ್ತೂರು ಸುತ್ತಮುತ್ತ ಇರತಕ್ಕಂತ ಟ್ರಾಫಿಕ್ ಅವ್ಯವಸ್ಥೆ ಅವಾಂತರಗಳು ಭಾರಿ ವೈರಲ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಸಣ್ಣ ಪುಟ್ಟ ವಾಹನಗಳು ಕೂಡ ಓಡಾಡೋದಕ್ಕೆ ತೀವ್ರವಾಗಿ ಪರದಾಟವನ್ನು ನಡೆಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೀವೇನು ಗಮನಿಸ್ತಾ ಇದ್ದೀರಾ ಮೇಲೆ ಅಲ್ಲಿ ಕೂಡ ಬೈಕ್ ಸವಾರರು ಇಲ್ಲಿ ಸಾಲುಗಟ್ಟೆ ನಿಂತಿರೋದು ಇಲ್ಲಿ ನೀವು ಗಮನಿಸಬಹುದು. ಯಾಕಂದ್ರೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ರೀತಿ ಇಲ್ಲಿ ಅವ್ಯವಸ್ಥೆ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರಿಯಾದ ಪರ್ಯಾಯ ವ್ಯವಸ್ಥೆಯನ್ನ ಇದುವರೆಗೂ ಮಾಡಿಕೊಟ್ಟಿಲ್ಲ. ಪರ್ಯಾಯ ರಸ್ತೆ ಬೇಕು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಸುತ್ತಾಡ್ಕೊಂಡು ಹೋಗ್ಬೇಕಾಗಿದೆ. ಹೀಗಾಗಿ ಇಲ್ಲಿನ ವಾಹನ ಸವಾರರು ನಿತ್ಯ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಇತ್ತ ರೈಲ್ವೆ ನಿಲ್ದಾಣದ ಸರ್ವಿಸ್ ವ್ಯವಸ್ಥೆ ಕೂಡ ಏನು ನಿರ್ವಹಣೆ ಹಿನ್ನೆಲೆ, ಅಭಿವೃದ್ಧಿ ಕಾಮಗಾರಿ ಹಿನ್ನೆಲೆ ಇಲ್ಲಿ ಸಾಕಷ್ಟು ಅವಾಂತರವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಹೀಗಾಗಿ ಏನು ಪಣತ್ತೂರು ಮುಖ್ಯ ರಸ್ತೆ ಆಗಿರ್ಬೋದು, ಏನು ಕಾಡುಬೀಸನಹಳ್ಳಿ ಔಟರ್ ರಿಂಗ್ ರೋಡ್ ಇಂದ ಪಣತ್ತೂರು ಮಾರ್ಗವಾಗಿ ಬಳಗೆರೆ ಮತ್ತೆ ಗುಂಜೂರು ಮತ್ತೆ ವರ್ತೂರು ಕಡೆ ಹೋಗ್ತಕ್ಕಂತ ವಾಹನ ಸವಾರರು ಪರ್ಯಾಯ ರಸ್ತೆ ಇಲ್ಲದೆ ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ನಿತ್ಯ ಇಲ್ಲಿ ಸಮಸ್ಯೆ ಇದೇ ರೀತಿಯಾಗಿ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಇನ್ನಾದ್ರೂ ಕೂಡ ಏನು ಪಣತ್ತೂರು ಮುಖ್ಯ ರಸ್ತೆಯ ದುರಸ್ತಿ ಕಾಮಗಾರಿ ಆಗಿರ್ಬೋದು, ಮತ್ತೆ ಏನು ಇಲ್ಲಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಸರ್ವಿಸ್ ಕಾಮಗಾರಿಯನ್ನಾದ್ರೂ ಬೇಗ ಮುಗಿಸಿ ಇದಕ್ಕೆ ಅನುವು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ವಾಹನ ಸವಾರರು ಆಗ್ರಹವನ್ನ ಮಾಡ್ತಾ ಇರೋಂಥದ್ದು. TV9 ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಪಣತ್ತೂರು ಸುತ್ತಮುತ್ತ ಆಗ್ತಕ್ಕಂಥ ಅವ್ಯವಸ್ಥೆಗಳು, ಟ್ರಾಫಿಕ್ ಕಿರಿಕಿರಿ ಮತ್ತೆ ದಟ್ಟಣೆ ವಿಚಾರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಸೊ ಇನ್ನಾದ್ರೂ ಕೂಡ ಸ್ಥಳೀಯ ಪಾಲಿಕೆ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರತಕ್ಕಂತ ಸಮಸ್ಯೆಗಳನ್ನ ಮನಗಂಡು ಏನು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ನಿತ್ಯ ಸಂಚಾರವನ್ನ ಮಾಡ್ತಾರೆ, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಈ ರೀತಿಯಾಗಿ ಅವಾಂತರ ಉಂಟಾಗೋದಿಲ್ಲ. ಮಣ್ಣಿನ ರಸ್ತೆಗಳಲ್ಲಿ, ಕಾಲುವೆಗಳಲ್ಲಿ ಇಲ್ಲಿನ ವಾಹನ ಸವಾರರು ಎದ್ದು ಬಿದ್ದು ಓಡಾಟ ಮಾಡ್ತಕ್ಕಂತ ಒಂದು ಸಂಗತಿ ಇಲ್ಲಿ ಕಾಮನ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಭಾಗ ಏನಿದೆ ಔಟರ್ ರಿಂಗ್ ರೋಡ್ ಮತ್ತೆ ವರ್ತೂರು ಕಡೆಗೆ ತೆರಳತಕ್ಕಂತ ವಾಹನ ಸವಾರರು ಈ ರೀತಿಯಾಗಿ ವ್ಯವಸ್ಥೆಯನ್ನು ನಡೆಸ್ತಾರೆ. ತಾವು ಕೂಡ ದಿನನಿತ್ಯ ಸಂಚಾರ ಮಾಡ್ತೀರಾ. ಸೊ ಇಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಜೊತೆ ಕೂಡ ಇಲ್ಲಿನ ಒಂದಷ್ಟು ವಾಹನ ಸವಾರಿ ಸಾಲುಗಟ್ಟೆ ನಿಂತಿರೋದನ್ನ ಕೂಡ ತಾವು ಗಮನಿಸಬಹುದು. ಸರ್, ತಾವಿಲ್ಲಿ ಯಾವಾಗಲೂ ಕೂಡ ಸಂಚಾರ ಮಾಡ್ತೀರಾ, ಇಲ್ಲಿನ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ? ಸೊ ಇಲ್ಲಿನ ಒಂದಷ್ಟು ಬಹುತೇಕರು ವಲಸಿಗರು ಉತ್ತರ ಭಾರತೀಯರು ಆಗಿರೋದ್ರಿಂದ ಸೊ ಮಾತಾಡುವಂತ ವ್ಯವಧಾನ ಕೂಡ ಅವ್ರಿಗಿಲ್ಲ. ಸೊ ಇದು ಇಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಪ್ರತಿ ಬಾರಿ ಕೂಡ ಅದರಲ್ಲೂ ಪೀಕ್ ಅವರ್ಗಳಲ್ಲಿ ಗಂಟೆಗಟ್ಟಲೆ ನಿಂತು ಇಲ್ಲಿ ಸರ್ಕಸ್ ಮಾಡಿಕೊಂಡು ತೆರಳಬೇಕಾದಂತ ಅನಿವಾರ್ಯತೆ ಇದೆ. ಸೊ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಪರ್ಯಾಯ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿಗೆ ಆಗ್ತಾ ಇಲ್ಲ, ದುರಸ್ತಿ ಕಾಮಗಾರಿ ಡಿಲೇ ಆಗ್ತಾ ಇದೆ. ಹೀಗಾಗಿ ಇಲ್ಲಿನ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು.